ಮಿತಿ ಮೀರಿದ ಬೀದಿ ನಾಯಿ ಹಾವಳಿ, ಜಿಲ್ಲಾಡಳಿತ ನಗರಸಭೆ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಚಿಕ್ಕಮಗಳೂರು ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದೆ. 3 ದಿನದಲ್ಲಿ ಮಕ್ಕಳು ಸೇರಿದಂತೆ 53ಕ್ಕೂ ಹೆಚ್ಚು ಜನರ ಮೇಲೆ ದಾಳಿ ಮಾಡಿವೆ. ಎಂಜಿ ರಸ್ತೆ ಮತ್ತು ಮಾರ್ಕೆಟ್ ರಸ್ತೆಯಲ್ಲಿ 20ಕ್ಕೂ ಹೆಚ್ಚು ಜನರ ಮೇಲೆ ದಾಳಿ ಮಾಡಲಾಗಿದ್ದು, ಗಾಯಗೊಂಡವರನ್ನ ಮಲ್ಲೇಗೌಡ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರಾದ ಹುಣಸೆಮಕ್ಕಿ ಲಕ್ಷ್ಮಣ್ ಹೇಳಿದರು. ನಗರಸಭೆಗೆ ನಾವೆಲ್ಲ ಸಂಘಟನಾಕಾರರು ಬಂದಿದ್ದೀವಿ. ಉದ್ದೇಶ ಇಷ್ಟೇ, ಏನು ಚಿಕ್ಕಮಗಳೂರು ನಗರದಲ್ಲಿ ಪ್ರತಿ ವಾರ್ಡಲ್ಲಿ 31 ವಾರ್ಡಲ್ಲೂ ಕೂಡ ನಾಯಿಗಳ ಹಾವಳಿ ಕಾಟ ಜಾಸ್ತಿ ಆಗಿದೆ. ನಾವು ಕನ್ನಡ ಸೇನೆ ವತಿಯಿಂದ ಮತ್ತು ಎಲ್ಲ ನಮ್ಮ ದಲಿತ ಸಂಘಟನೆಗಳು ಕೂಡ 1.5 ವರ್ಷದಿಂದ ಮಾನ್ಯ ಕಮಿಷನರಿಗೆ ಮತ್ತು ಅಧ್ಯಕ್ಷರ ಗಮನಕ್ಕೆ ತಂದಿದ್ದು, ಮೆಮೊರಂ ಕೂಡ ಕೊಟ್ಟಿದ್ದು. ಇವತ್ತು ಬೆಳಗ್ಗೆ 8 ಗಂಟೆಯಿಂದ 15 ಜನಗಳನ್ನ ನಾಯಿ ಕಚ್ಚಿದೆ. ಇಲ್ಲಿ ಹೌಸಿಂಗ್ ಬೋರ್ಡ್ ಇರ್ಬೋದು, ಅಥವಾ ಇಲ್ಲಿ ಅನ್ನಪೂರ್ಣ ಆಸ್ಪತ್ರೆ ಹತ್ರ ಮತ್ತು ಗೌರಿ ಕಾಲುವೆ ಒಳಗಡೆ ಮತ್ತು ಎಮ್ ಜಿ ರೋಡಲ್ಲಿ ಎಲ್ಲೆಲ್ಲಿವೆ ನಗರಸಭೆಯಲ್ಲಿ ಇದ್ದಾವೆ ನಾಯಿ. ಇಲ್ಲೇ ನೋಡಿ, ಅಧ್ಯಕ್ಷರ ಚೇಂಬರ್ ಮುಂದ್ಗಡೆ ನಾಯಿ ಇದ್ದಾವೆ. ಈಗ ನೀವು ನಗರಸಭೆಯಲ್ಲಿ ತುಂಬ ಎಲ್ಲ ಮೆಂಬರ್ಗಳು ಕೂಡ ಏನು ಮಾಡ್ತೀವಿ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ. ಮಗು ಕೂಡ ಏನೋ ಒಂದು ಕಚ್ಚಿ ಬಹುಶಃ ಅಲ್ಲಿ ಚಿಕ್ಕಮಗಳೂರು ಗೌರ್ಮೆಂಟ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಹಾಸನಕ್ಕೆ ಎಮರ್ಜೆನ್ಸಿ ಆಗಿದೆ ಅಂತ ಕರ್ಕೊಂಡು ಹೋಗಿದ್ದಾರಂತೆ. ಈಗಾಗಲೇ ಸೀರಿಯಸ್ ಕೂಡ ಅಂತೇಳಿ ವಿಚಾರ ಬಂದಿದೆ. ಅಧ್ಯಕ್ಷರು ಮತ್ತು ಕಮಿಷನರ್ಗಳು ಮತ್ತು ಸಿಬ್ಬಂದಿ ವರ್ಗ ಮತ್ತು 35 ವಾರ್ಡಿನ ಸದಸ್ಯರುಗಳು ನೀವು ನಿದ್ದೆ ಮಾಡ್ತಿದ್ದೀರಿ ಅಂತೇಳಿ ಪ್ರಶ್ನೆ ಕೇಳಬೇಕಾಗಿದೆ. ಇವತ್ತು ಜನಗಳು ಎಲ್ಲರೂ ಕೂಡ ಬೇಸತ್ತು ಹೋಗಿ ಅವರೇ ನಾಯಿಗಳನ್ನ ಹೊಡೆದು ಸಾಯಿಸೋ ಮಟ್ಟಕ್ಕೆ ನಾವೆಲ್ಲ ಬಂದಿದ್ದೀವಿ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಇವು ನಗರಸಭೆಯನ್ನು ಕೇಳಿ ಜಿಲ್ಲಾಧಿಕಾರಿ ಮೇಲೆ ಎತ್ತಾಕ್ತಾರೆ. ನಾನು ಪ್ರಾಣಿ ದಯಾ ಸಂಘದ ಚಿಕ್ಕಮಗಳೂರು ಇರ್ತಕ್ಕಂಥ ಪ್ರಾಣಿ ದಯಾ ಸಂಘದ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ನೀವು 8 ದಿವಸ ಗಡುವು ಕೊಡ್ತಾ ಇದ್ದೀವಿ ನಗರಸಭೆ ಅಧ್ಯಕ್ಷರೇ ಮತ್ತು ಕಮಿಷನರೇ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಇಲ್ಲಿನ ಶಾಸಕರು ಮತ್ತು MLCಗಳಿಗೆ ಗಡುವು ಕೊಡ್ತಾ ಇದ್ದೀವಿ. 8 ದಿವಸದಲ್ಲಿ ನಾಯಿ ಹಾವಳಿನ ಕಡಿಮೆ ಮಾಡದೆ ಹೋದರೆ ಮತ್ತು ಪ್ರಾಣಿ ದಯಾ ಸಂಘದವರು ನೀವು ಮನೆಗಳಿಗೆ ತಗೊಂಡೋಗಿ ಸಾಕೇ ಬಿಡಿ ನಾಯಿನ. ಫಸ್ಟ್ ಇಲ್ಲಿ ಮನುಷ್ಯರಿಗೆ ನೀವು ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗೆ ಹೇಳ್ತೀವಿ, ನಿಮಗೆ ಸೆಕ್ಯೂರಿಟಿ ಇರುತ್ತೆ. ನಗರಸಭೆ ಅಧ್ಯಕ್ಷರು ಕೂಡ ಸೇಫ್ಟಿ ಪ್ಲೇಸಲ್ಲಿ ನೀವು ಮನೆ ಮಾಡ್ಕೊಂಡಿರ್ತೀವಿ, ಸರ್ಕಾರಿ ಬಂಗ್ಲಲ್ಲಿ ಇದ್ರಿ. ಆದರೆ ಸಾಮಾನ್ಯ ಜನಗಳಲ್ಲಿ ಬೀದಿಲಿ ಇವತ್ತು ನಾಯಿ ಉಚ್ಚಾಟ ಮಾಡಿ ಕಚ್ಚುತ್ತಾ ಇದ್ದಾವೆ. ಇವತ್ತು ಬಲಿ ಆಗ್ತಾ ಇದ್ದಾರೆ. ಆದರೂ ಕೂಡ ನಿಮ್ಗೆ ಎಚ್ಚರಿಕೆ ಆಗದಲ್ಲಿ ನಿದ್ದೆ ಮಾಡ್ತಾ ಇದ್ರಿ. ನೀವು ರಾತ್ರಿ 8 ಗಂಟೆ ನಂತರ ನೀವೆಲ್ಲ ಗಲ್ಲಿಗಳಿಗೆ ಪ್ರದಕ್ಷಿಣೆ ಮಾಡಿರಿ, ಗೊತ್ತಾಗುತ್ತೆ. ಮಾನ್ಯ ಅಧ್ಯಕ್ಷರ ಹೊಸಬರು ನೀವೆಲ್ಲ ನಗರ ಸ್ವಚ್ಛ ಮಾಡ್ತಿದ್ರಿ, ನಮಗೆ ಗೌರವ ಇದೆ. ಮಾನ್ಯ AC ಕುಮಾರ್ ಅವರೇ, ದಯವಿಟ್ಟು ಹೇಳ್ತಾ ಇದ್ದೀವಿ, ನೀವು ಏನು ಅದೇ ಸ್ಪೀಡಲ್ಲಿ ಏನು ನಾಯಿ ಇವತ್ತೇನು ಬಂದು ಅಡ್ಡಾಡ್ತಿದ್ದಾವೆ, ಜನಗಳಿಗೆ ತೊಂದರೆ ಕೊಡ್ತಿದ್ದಾವೆ, ಕಚ್ಚುತ್ತಾ ಇದ್ದಾವೆ, ತಕ್ಷಣವೇ ಇದ್ರ ಬಗ್ಗೆ ಗಮನಿಸಬೇಕು. ಸನ್ಮಾನ್ಯ ಭೋಜೇಗೌಡರು, ನೀವು ಭಾರಿ ಉತ್ಸುಕತೆಯಿಂದ ಎಲ್ಲ ನಗರದ ಪ್ರದಕ್ಷಿಣೆ ಮಾಡ್ತಾಯಿದ್ರಿ, ಒಳ್ಳೆಯದು. ಆದರೆ ನಾಯಿಗಳನ್ನ ತಕ್ಷಣ ಕಡಿವಾಣ ಹಾಕಬೇಕು. 8 ದಿವಸದಲ್ಲಿ ನೀವು ಕಡಿವಾಣ ಹಾಕ್ತಾ ಹೋದರೆ ನಾವು ಎಲ್ಲ ನಾಯಿಗಳನ್ನ ತಂದು ಬಿಟ್ಟು ನಿಮ್ಮ ಇದಕ್ಕೆ ನಗರಸಭೆ ಏನು ನಿಮ್ಮ ಚೇಂಬರಿಗೆ ಬಿಡ್ತೀವಿ. ದಲಿತ ಜನಸೇನಾ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್ ಅವರು ಮಾತನಾಡಿ, ಇನ್ನು ನಿನ್ನೆ ಒಂದೇ ಏರಿಯಾದಲ್ಲಿ 3 ವರ್ಷದ ಮಗು ಸೇರಿದಂತೆ 8 ಜನರ ಮೇಲೆ ಏಕಾಏಕಿ ನಾಯಿ ದಾಳಿ ನಡೆಸಿದ್ದು, ಗಂಭೀರವಾಗಿ ಗಾಯಗೊಂಡಿರುವ ಮಗು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದೆ. ಉಳಿದ 7 ಜನರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದರು. ಏನು ಚಿಕ್ಕಮಗಳೂರಲ್ಲಿ ನಾಯಿ ಕಚ್ಚಿದ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಗರಸಭೆ ಯಾಕೋ ನಿರ್ಲಕ್ಷ್ಯ ಧೋರಣೆ ತಾರ್ತಾ ಇದೆ. DC ಆಫೀಸು ಇಂದ ಇಲ್ಲ, ನಮಗೆ ನಾಯಿಗೆ ಸಂತಾನ ಚಿಕಿತ್ಸೆ ಯಾವುದು ಮಾಡಬಾರ್ದು ಅಂತೇಳಿ ಇಂಟಿಮೇಷನ್ ಇದೆ ಅಂತೇಳಿ ಇಲ್ಲಿನ ಸಿಬ್ಬಂದಿಗಳು ಹೇಳ್ತಿದ್ದಾರೆ. ಯಾವ ಕಾರಣಕ್ಕೆ ಅಂದರೆ ಈ ಪ್ರಾಣಿ ದಯಾ ಸಂಘ ಅವ್ರಿಗೆ ಮಾತ್ರ ರಕ್ಷಣೆ ಇದೆ, ಆದರೆ ಸಾರ್ವಜನಿಕ ರಕ್ಷಣೆ ಇಲ್ವಾ ಅಂತೇಳಿ ಒಂದು ಪ್ರಶ್ನೆ ಮಾಡಬೇಕಾಗತ್ತೆ. ಒಂದು ವರ್ಷದಿಂದ ನಾವು ಮನವಿ ಕೊಡ್ತಾನೆ ಇದ್ದೀವಿ ನಗರಸಭೆಗೆ, ಈ ನಾಯಿ ಹಾವಳಿ ತಡೀರಿ ಅಂತೇಳಿ. ಯಾವುದೇ ಒಂದು ಮಗು ಟ್ಯೂಷನ್ಗೆ ಹೋಗ್ತಾ ಇಲ್ಲ, ಅಪ್ಪ ಅಮ್ಮ ಜೊತೆಗೆ ಇಬ್ಬರನ್ನ ಕರ್ಕೊಂಡು ಹೋಗೋಂಥ ಪರಿಸ್ಥಿತಿ ಇದೆ. 5 ಗಂಟೆ 6 ಗಂಟೆಗೆ ಮಕ್ಕಳನ್ನ ಕರ್ಕೊಂಡು ಮಕ್ಕಳೆಲ್ಲ ದೊಡ್ಡವರು ಸಮೇತ ಓಡಾಡೋಕ್ಕಾಗ್ತಾ ಇಲ್ಲ. ಈಗ ಆಲ್ರೆಡಿ 40 ಜನ ಇವತ್ತು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇದು ಒಂದು ದಿವಸದ ಸಮಸ್ಯೆ ಅಲ್ಲ. ಈಗ 1.5 ತಿಂಗಳು DS ಅವರು ಹೇಳ್ತಾ ಇದ್ರು, 1.5 ತಿಂಗಳಿಂದ ಒಂದೇ ದಿನ 23 ಜನ ಬಂದು ಅಡ್ಮಿಟ್ ಆಗಿದ್ದಾರೆ ಅಂತೇಳಿ. ಅಂದರೆ ದಿನ ನಾಯಿ ಕಡಿತ ಜಾಸ್ತಿ ಆಗ್ತಾ ಇದೆ. ಕನ್ನಡ ಸೇನೆ ನಗರ ಆಟೋ ಘಟಕದ ಅಧ್ಯಕ್ಷರಾದ ಜಯಪ್ರಕಾಶ್ ಅವರು ಮಾತನಾಡಿ, ಈ ಬೀದಿ ನಾಯಿ ಕಾಟಕ್ಕೆ ಪರಿಹಾರ ಕೊಡಿ ಎಂದು ಹಲವು ಬಾರಿ ಮನವಿ ಮಾಡಿದರೂ ಕೂಡ ಚಿಕ್ಕಮಗಳೂರು ನಗರಸಭೆಯವರು ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಎಂದು ಆಕ್ರೋಶ ಹೊರಹಾಕಿದರು. ಹಾಗೂ ನಗರಸಭಾ ಕೌನ್ಸಿಲರ್ಗಳು ಎಲ್ಲರೂ ನಮ್ಮ ಆಯ್ಕೆಯಾಗಿರುವಂಥ ನಮ್ಮ MLA ಸಾಹೇಬರು ಎಲ್ಲರೂ ಸೇರಿ ಈ ನಾಯಿ ಹಾವಳಿ ಅನ್ನೋದು ತಡಿಬೇಕು. ನೀವು ಕೋರ್ಟಿಂದ ಆರ್ಡ್ರ್ ಬಂದಿದೆ ಅಂತ DC ಅವ್ರ ಮೇಲೆ ಹೇಳ್ತೀರಾ,
ನಗರಸಭೆಯವರು ಹೇಳ್ತಾರೆ, ಯಾರು ಬಂದರೂ ಒಬ್ಬರ ಮೇಲೆ ಒಬ್ಬರು ಹೇಳ್ತಾ ಇದ್ದೀರಾ. ಸಾರ್ವಜನಿಕರು ಹೆಂಗೆ ಓಡಾಡೋದು ಹೆಂಗೆ ಹೇಳಿ. ನಾಯಿ ಕಚ್ಚಿಸ್ಕೊಂಡು ಈಗ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ತೊಗೊಳ್ಳಿ, ನಾಯಿ ಕಚ್ಚಿಸ್ಕೊಳ್ಳಿ ಇಂಜೆಕ್ಷನ್ ತೊಗೊಳ್ಳಿ. ನೇರ ಅನಾಹುತ ಆದರೆ ಯಾರು ಹೊಣೆ ಯಾರು? ನೀವು ಯಾವ ರೀತಿ ಸರ್ಕಾರ ನಡೆಸ್ತಾ ಇದ್ರೆ ನಮಗೆ ಅರ್ಥ ಆಗ್ತಾ ಇಲ್ಲ. ಪ್ರಾಣಿ ಮೇಲೆ ದಯೆ ಇದ್ರೆ ನಿಮಗೆ ನಿಮ್ಮ ಮನೆಗಳಿಗೆ ತಗೊಂಡೋಗಿ ಕಟ್ಟಾಕೊಳ್ಳಿ. ನೀವು ಈ ಥರ ಸಾರ್ವಜನಿಕರಿಗೆ ತೊಂದರೆ ಕೊಡೋ ರೀತಿ ಹೋಗಿ ಕೋರ್ಟಲ್ಲೆಲ್ಲ ತೊಗೊಂಬಂದು ನೀವು ಇದು ಮಾಡ್ತಿರೋದು ಅನ್ಯಾಯ. ನೀವು ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಬಣದ ಜಿಲ್ಲಾ ಸಂಚಾಲಕರಾದ ಕಬ್ಬಿಗೆರೆ ಮೋಹನ್ ಅವರು ಮಾತನಾಡಿ 8 ದಿನದೊಳಗೆ ಬೀದಿ ನಾಯಿ ಹಾವಳಿಗೆ ಕಡಿವಾಣ ಹಾಕದಿದ್ದಲ್ಲಿ ನಗರಸಭೆ ಹಾಗೂ ಜಿಲ್ಲಾಡಳಿತದ ಮುಂದೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಸುಮಾರು 15ರಿಂದ 20 ಜನ ನಾಯಿ ಕಡ್ದು ಅಡ್ಮಿಂಟ್ ಆಗಿದ್ದಾರೆ. ಇದು ತುಂಬ ವರ್ಷಗಳಿಂದ ನಾಯಿಗಳು ಮಕ್ಕಳನ್ನ, ಕಾಲೇಜಿಗೆ ಹೋಗೋ ಮಕ್ಕಳನ್ನ, ಸ್ಕೂಲ್ಗೆ ಹೋಗೋ ಮಕ್ಕಳನ್ನ, ಮತ್ತು ಏನು ಸಿಟಿ ಒಳಗಡೆ ತಿರುಗಾಡೋ ಅಂತಾರನ್ನ ತುಂಬ ಜನ ಕಡ್ತೆ. ಏನು ಪ್ರಾಣಿ ಸಂಗ್ರಹಾಲಯ ಮಾಡ್ತೀವಂತ ಕೆಲವರು VIP ಕಾರನ್ನ ತಿರುಗಾಡ್ಕೊಂತ ಅವ್ರು ಹೇಳ್ತಾರೆ ಪ್ರಾಣಿಗಳನ್ನ ಹಿಡಿಬಾರ್ದು ಅಂತ. ಅವರು ನಡ್ಕೊಂಡು ತಿರುಗಾಡಿ ಅವ್ರ ಮಕ್ಕಳನ್ನ ಅವ್ರನ್ನ ಕಡ್ದಿದ್ರೆ ಗೊತ್ತಾಗೋದು. ಈಗ ತಕ್ಷಣ ಜಿಲ್ಲಾಡಳಿತ, ನಗರಸಭೆ ಸೂಕ್ತ ತನಿಖೆ ನಡೆಸಿ ಆ ನಾಯಿಗಳನ್ನ ಹಿಡಿದು ಒಂದು ವ್ಯವಸ್ಥೆ ಮಾಡಲಿಲ್ಲ ಅಂದರೆ ಜಿಲ್ಲಾದ್ಯಂತ ನಗರಸಭೆ ಮತ್ತು ಜಿಲ್ಲಾಡಳಿತ ವಿರುದ್ಧವಾಗಿ ಮತ್ತು ಈ ಜಿಲ್ಲೆಯ ಜನಪ್ರತಿನಿಧಿಗಳ ವಿರುದ್ಧವಾಗಿ ಇದು ಪ್ರಗತಿಪರ ಹೋರಾಟಗಾರರು ಮತ್ತು ಎಲ್ಲರೂ ಕೂಡ ಚಳುವಳಿಗೆ ಇಳಿಬೇಕಾಗುತ್ತೆ ಅಂತೇಳಿ ನಾವು ಈ ಮುಖಾಂತರ ಎಚ್ಚರಿಕೆ ಕೊಡ್ತೀವಿ. SDPI ಮುಖಂಡರಾದ ಗೌಸ್ ಮುನೀರ್ ಅವರು ಮಾತನಾಡಿ, ಈ ಸಮಾಜದಲ್ಲಿ ಪ್ರತಿಯೊಂದು ಜೀವರಾಶಿಗೂ ಕೂಡ ಬದುಕುವ ಹಕ್ಕಿದೆ. ಆದರೆ ಜನರಿಗೆ ತೊಂದರೆ ಕೊಡುತ್ತಿರುವ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕುವುದಕ್ಕೆ ಯಾಕೆ ಸರ್ಕಾರ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದರು. ಬೀದಿ ನಾಯಿಗಳು ಆಗಿರ್ಬೋದು, ಈಗ ಇಲ್ಲಿ ನಾಯಿ ವಿಚಾರ ಮಾತಾಡಬೇಕಾದ್ರೆ ನಾಯಿ ಕೂಗೋದನ್ನು ಪಕ್ಕದಲ್ಲೇ ಕೇಳ್ತಾ ಇದೆ, ನಾಯಿ ಬೊಗಳ್ತಾ ಇರುವಂಥದ್ದನ್ನು. ಹಾಗಾಗಿ ಈ ಬೀದಿ ನಾಯಿಗಳನ್ನು ನಿಯಂತ್ರಣ ಮಾಡುವಂಥ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಇದಕ್ಕೆ ಬರುವಂಥ ಫಂಡ್ಗಳನ್ನು ಸರಿಯಾದ ಸದ್ಬಳಕೆಯನ್ನು ಮಾಡ್ತಿದ್ದಾರೆ. ಇಲ್ಲಿ ಅಧಿಕಾರದ ಕಚ್ಚಾಟದಲ್ಲಿದ್ದಾರೆ. ಮತ್ತು ಬೇರೆ ಇವರು ಸ್ವಯಂಕೃತವಾಗಿ ಇವ್ರು ಏನೇನು ಬೇಕೋ ಆ ಕೆಲಸಗಳನ್ನು ಒಂದು ಪೈಪೋಟಿಯಲ್ಲಿದ್ದಾರೆ. ಇವತ್ತು ಬೀದಿ ನಾಯಿಗಳ ನಿಯಂತ್ರಣ ಮಾಡದೆ ಮಕ್ಕಳು ಇವತ್ತು 40ಕ್ಕೂ ಹೆಚ್ಚು ಜನರು ಇವತ್ತು ನಾಯಿ ಕಡಿತದಿಂದ ಹಾಸ್ಪಿಟ್ಲಿಗೆ ಒಳರೋಗಿಯಾಗಿ ಇದ್ದಾರೆ. ಈ ನಗರಸಭಾ ಅಧಿಕಾರಿಗಳಾಗಿರ್ಬೋದು, ಇಲ್ಲಿಯ ನಗರಸಭಾ ಅಧ್ಯಕ್ಷರಾಗಿರ್ಬೋದು, ಇಲ್ಲಿಯ ಶಾಸಕರಾಗಿರ್ಬೋದು, ಈ ಚುನಾಯಿತ ಪ್ರತಿನಿಧಿಯ ಏನು ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನು ಇವರು ನಿಭಾಯಿಸ್ತಾ ಇಲ್ಲ. ನಿನ್ನೆ ಒಂದು 40 ಜನ, ಇವತ್ತೊಂದು 15 ಜನಕ್ಕೆ ನಾಯಿ ಕಡಿತದ್ದು ವಿಚಾರಗಳು ಬಂದಿದೆ. ಇದೇ ವಿಚಾರ ತೊಗೊಂಡು ನಾವು ಜಿಲ್ಲಾ ಆಸ್ಪತ್ರೆ ಅಲ್ಲಿ ಹೋಗಿ ಅಲ್ಲೂ ಸಹ ಮನವಿ ಕೊಟ್ಟಿದ್ದೀವಿ. ಅಲ್ಲಿಯ ಮುಖ್ಯ ಅಧಿಕಾರಿಗಳಾದ ಚಂದ್ರಶೇಖರ್ ಅವರು ಹೇಳಿದ್ದಾರೆ, ನಾಯಿ ಕಚ್ಚಿದರೆ ಮನುಷ್ಯನಿಗೆ ಬರೀ ಈ ಕ್ಷಣದಲ್ಲಿ ಗೊತ್ತಾಗಲ್ಲ ಅಂತೆ. ಅದು ಬಿಟ್ಟು 2 ವರ್ಷ 3 ವರ್ಷ ಆದಮೇಲೆ ಮನುಷ್ಯರು ಹುಚ್ಚರಾಗಿ ಸಾಯುವ ಸಂಭವನೂ ಇದೆ ಅಂತೆ. ಅಂಥ ವಿಚಾರ ಇರುವಾಗ ಹುಚ್ಚು ನಾಯಿಗಳ ಕಾಟ ಭಾರಿ ಜಾಸ್ತಿ ಆಗಿದೆ. ಅದ್ರ ಜೊತೆಯಲ್ಲಿ ಬೀದಿ ಬದಿ ನಾಯಿಗಳೂ ಭಾರಿ ಎಲ್ಲ ವಾರ್ಡ್ಗಳಲ್ಲೂ ಸುಮಾರು ಜನಕ್ಕೆ ಕಚ್ಚಿದೆ. ಈಗ ನಿನ್ನೆಯಿಂದ ಇವತ್ತು ತನಕ 53 ಜನಕ್ಕೆ ಕಚ್ಚಿದೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅದ್ರ ಜೊತೆಯಲ್ಲಿ ಹುಚ್ಚು ನಾಯಿಗಳು ಈಗ ರಾಬಿಸ್ ಕಾಯಿಲೆಯಿಂದ ಸುಮಾರು ಜನ ಪೇಷಂಟ್ಸು ಅಡ್ಮಿಟ್ ಆಗಿದ್ದಾರೆ. ನಮ್ಮ 16, 17ನೇ ವಾರ್ಡು ನಗರಸಭೆ ವ್ಯಾಪ್ತಿಯಲ್ಲಿ ಒಂದೊಂದು ಬೀದಿಯಲ್ಲಿ 25ರಿಂದ 30 ಒಂದೊಂದು ಬೀದಿ, ಒಂದೊಂದು ಸ್ಟ್ರೀಟಲ್ಲಿ ಅದಕ್ಕಿಂತ ಜಾಸ್ತಿ ನಾಯಿಗಳು ಮಕ್ಕಳುಗಳನ್ನ ಓಡಿಸ್ಕೊಂಡ್ಬರೋದು, ಚರಂಡಿಯಲ್ಲಿ ಬೀಳೋದು, ಮಕ್ಕಳನ್ನ ಬೀಳಿಸೋದು, ಅತಿಯಾಗಿ ನಾಯಿಗಳ ಕಾಟ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಪ್ರಾಣಿ ದಯೆಯದವರು ಅದ್ರ ಬಗ್ಗೆ ಏನು ಗಮನ ಹರಿಸ್ತಾ ಇಲ್ಲ. ಈ ನಾಯಿ ಹಾವಳಿನ ತುಂಬ ಇತ್ತೀಚೆಗಂತೂ ಜಾಸ್ತಿನೇ ಆಗಿದೆ. ಈಗ ನಾವು ಕೂಡ ಬೆಳಗ್ಗೆ ಬರ್ತಾನೆ, ನನಗೂ ಕೂಡ ಗಾಡಿಯಲ್ಲಿ ಸ್ಕೂಟಿಯಲ್ಲಿ ಬರ್ತಾನೆ ನನಗೆ ಕಾಲಿಗೆ ಎಗರುತ್ತಾ ಬಂತು. ಬಾರ್ಲೈನ್ ರೋಡಲ್ಲೂ ತುಂಬ ನಾಯಿಗಳಿದ್ದಾವೆ. ದಯವಿಟ್ಟು ಮಕ್ಕಳನ್ನ ಟ್ಯೂಷನಿಗೆ ಕರ್ಕೊಂಡು ಹೋಗುವಾಗ, ಸ್ಕೂಲಿಗೆ ಬಸ್ ಹತ್ತಿಸುವಾಗ ತುಂಬಾ ಸಮಸ್ಯೆ ಆಗಿದೆ. ಮಕ್ಕಳಿಗಂತೂ ನಾವು ಹೊರಗೆ ಬಿಡೋಕ್ಕೆ, ಆಟಾಡೋಕ್ಕೆ ಬಿಡೋಕ್ಕೆ ಭಯ ಆಗಿದೆ. ಅದಕ್ಕೆ ದಯವಿಟ್ಟು ಇದು ನಾಯಿಯಿಂದ ಮುಕ್ತಿ ಸಿಗಬೇಕು ಅಂತ ನಾನು ಕೇಳ್ತೀನಿ. ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಅವರು ಮಾತನಾಡಿ, ಬೀದಿ ನಾಯಿ ಹಾವಳಿ ಜೊತೆಗೆ ಹುಚ್ಚು ನಾಯಿ ಕಾಟ ಕೂಡ ಜಾಸ್ತಿಯಾಗಿದ್ದು, ಹುಚ್ಚು ನಾಯಿ ಹಿಡಿಯಲು ನಗರಸಭೆಯಿಂದ ವಿಶೇಷ ತಂಡ ರಚಿಸಲಾಗಿದ್ದು, ನಾಯಿ ಹಿಡಿಯುವಲ್ಲಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಎಂದರು. ಹುಚ್ಚು ನಾಯಿಯನ್ನು ಹಿಡಿಯುವ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು. ತಕ್ಷಣ ನಾಯಿಯನ್ನು ಹಿಡಿಯುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಇದನ್ನು ಪೌರಾಯುಕ್ತರು ಕೂಡ ಹೇಳಿದ್ದಾರೆ. ನಗರಸಭೆ ಪೌರಾಯುಕ್ತರಾದ BC ಬಸವರಾಜ್ ಅವರು ಮಾತನಾಡಿ, ಹುಚ್ಚು ನಾಯಿಯನ್ನ ಹಿಡಿಯುವವರೆಗೂ ಸಾರ್ವಜನಿಕರು ಎಚ್ಚರದಿಂದ ಓಡಾಡಿ ಎಂದು ಮನವಿ ಮಾಡಿದರು. ಬೀದಿ ನಾಯಿಗಳನ್ನು ಹಿಡಿದು ಸಂತಾನಹರಣ ಚಿಕಿತ್ಸೆ ಮಾಡಿ ಕಳೆದ 3 ವರ್ಷಗಳಿಂದ ಸುಮಾರು 4,500ರಿಂದ 5,000 ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡಿ ಅವು ಎಲ್ಲಿ ವಾಸ ಇದ್ದೆ ಅದೇ ಜಾಗಕ್ಕೆ ಬಿಟ್ಟಿದ್ದೀವಿ. ವಿ ಶೇಪಲ್ಲಿ ಅವಕ್ಕೆ ಕಿವಿನ ಕಟ್ ಮಾಡಿದ್ದೀವಿ. ಆ ವಿ ಶೇಪಲ್ಲಿ ಕಿವಿ ಯಾವ ಕಟ್ ಮಾಡಿದ್ವೋ ಅವಕ್ಕೆಲ್ಲ ಸಂತಾನಹರಣ ಚಿಕಿತ್ಸೆ ಆಗಿದೆ ಅಂತ
ಅವಕ್ಕೆ ರ್ಯಾಬಿಸ್ ಚುಚ್ಚುಮದ್ದು ಅದು ಅಗತ್ಯ ಇರುವ ಎಲ್ಲ ತರಹದ ಚುಚ್ಚುಮದ್ದುಗಳನ್ನ ಹಾಕಿರ್ತಾರೆ. ಜನ ಭಯ ಬೀಳೋ ಅಗತ್ಯ ಇರಲ್ಲ. ಯಾವನ್ನ ನಾವು ಕಿವಿ ಕಟ್ ಮಾಡಿಲ್ವಾ, ಯಾವ ಆಪ್ರೇಷನ್ ಆಗಿಲ್ವೋ ಅಂಥವಕ್ಕೆ ರ್ಯಾಬಿಸ್ ಚುಚ್ಚುಮದ್ದು ಆಗಿರಲ್ಲ. ದಯವಿಟ್ಟು ಆ ಥರ ನಾಯಿಗಳು ಕಂಡ ಸಂದರ್ಭದಲ್ಲಿ ಮಕ್ಕಳಿರ್ಬೋದು, ದೊಡ್ಡವರಿರ್ಬೋದು, ನಾವೇ ಸ್ವಲ್ಪ ಕೇರಾಗಿ ಓಡಾಡೋಂಥದ್ದು ಒಳ್ಳೆಯದು. ಒಟ್ಟಿನಲ್ಲಿ ಚಿಕ್ಕಮಗಳೂರು ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಕಾಲೇಜು ಹುಡುಗ ಹುಡುಗಿಯರು, ಮಕ್ಕಳು, ಮಹಿಳೆಯರು, ಪುರುಷರು, ವೃದ್ಧರು ಯಾರೂ ಕೂಡ ಒಂಟಿಯಾಗಿ ಬರಿಗೈನಲ್ಲಿ ಮನೆಯಿಂದ ಬರುವುದಕ್ಕೂ ಭಯ ಬೀಳುತ್ತಿದ್ದಾರೆ. ಇತ್ತ ನಗರಸಭೆ ಮಾತ್ರ ಕಣ್ಣು ಮುಚ್ಚು ಕುಳಿತಿದೆ. ಈಗಲಾದರೂ ನಗರಸಭೆ ಎಚ್ಚೆತ್ತುಕೊಂಡು ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ.